ಚಿಕ್ಕಬಳ್ಳಾಪುರ ತಾಲೂಕಿನ ಕಳವಾರ ಗ್ರಾಮದ ಬೆಟ್ಟದ ತಪ್ಪಲುಗಳಲ್ಲಿ ನೆಲೆಸಿರುವ ಶ್ರೀ 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 ದಕ್ಷಿಣ ಕಾಶಿ ಪಂಚನಂದಿ ಮಹಾಪುಣ್ಯಕ್ಷೇತ್ರ ಪಾಪಾಗ್ನಿ ಮಠ ದೇವಾಲಯವಿದೆ. ನೂರಾರು ವರ್ಷಗಳ ಇತಿಹಾಸ ಇರುವ ಈ ದೇವಾಲಯದಲ್ಲಿ ಕಾಲಜ್ಞಾನಿ ಶ್ರೀ ಮಧ್ವಿರಾಟ್ ಪೋತಲೂರಿ ವೀರಬ್ರಹ್ಮೇಂದ್ರ ಮಹಾಸ್ವಾಮಿಗಳು ಬಾಲ್ಯದ ದಿನಗಳನ್ನು ಕಳೆದು ಹೋಗಿರುವ ಪುಣ್ಯಕ್ಷೇತ್ರ ಇದಾಗಿದೆ. ಈ ಕ್ಷೇತ್ರದ ದೇವಾಲಯಕ್ಕೆಂದು ರಾಜ್ಯ ಹೊರ ರಾಜ್ಯಗಳಿಂದಲೂ ಸಹ ಲಕ್ಷಾಂತರ ಮಂದಿ ಭಕ್ತಾದಿಗಳು ಬಂದು ಹೋಗುತ್ತಾರೆ. ಈ ದೇವಾಲಯವನ್ನು ಪಾಪಾಗ್ನಿ ಮಠ ಚಾರಿಟಬಲ್ ಟ್ರಸ್ಟ್ ಅನ್ನು ವಿಶ್ವಕರ್ಮ ಸಮುದಾಯದವರು ಸಂಘ ಕಟ್ಟಿಕೊಂಡು ಅಂದಿನಿಂದ ನಡೆಸಿಕೊಂಡು ಬಂದಿದ್ದಾರೆ. 20 ವರ್ಷಗಳ ಕಾಲ ದೇವಾಲಯದ ಅಧ್ಯಕ್ಷರಾಗಿದ್ದ ಸಿದ್ಧಲಿಂಗಾಚಾರಿ ಚುಕ್ಕಾಣಿ ಹಿಡಿದು ಬೇರೆಯವರು ಯಾರೂ ಅಧಿಕಾರ ಹಿಡಿಯದಂತೆ ನೋಡಿಕೊಂಡು ಬಂದಿದ್ದರು. ಆದರೆ ದೇವಾಲಯದಲ್ಲಿ ಅವ್ಯವಹಾರದ ಮಾತುಗಳು ಕೇಳಿಬರಲು ತೊಡಗಿತು. 2023ರಲ್ಲಿ ಸಂಘದ ಕೆಲ ಸದಸ್ಯರು ಇದನ್ನು ವಿರೋಧಿಸಲು ಆರಂಭಿಸಿದರು. ಸಂಘಕ್ಕೆ ಹೊಸ ಅಧ್ಯಕ್ಷನನ್ನು ಆಯ್ಕೆ ಮಾಡಿದರು. ಈ ವಿಚಾರ ತಿಳಿದ ಸಿದ್ಧಲಿಂಗಾಚಾರಿ ಸದಸ್ಯರಿಗೆ ಯಾರಿಗೂ ಹೇಳದೆ ಸ್ವಯಂ ಘೋಷಿತರಾಗಿ ಅಧ್ಯಕ್ಷರಾದರಂತೆ. ವಿಚಾರ ತಿಳಿದ ಕೆಲ ಸದಸ್ಯರುಗಳು ರಾಜೀನಾಮೆ ಕೊಟ್ಟು ಸಂಘದ ಅಧ್ಯಕ್ಷರಿಗೆ ಮರು ಆಯ್ಕೆ ನಡೆದು ಹೆಂಜರಾಚಾರಿ ನೂತನ ಅಧ್ಯಕ್ಷರಾಗಿ ಆಯ್ಕೆ ಮಾಡಿದರು. ಇದನ್ನು ಸಹಿಸಲಾರದ ಸಿದ್ಧಲಿಂಗಾಚಾರಿ ನೂತನ ಅಧ್ಯಕ್ಷರ ತಂಡದ ವಿರುದ್ಧ ಸಮರ ಸಾರಿದ್ದಾರೆ. ಸಿದ್ಧಲಿಂಗಾಚಾರಿ ತಮ್ಮದೇ ಬೇರೊಂದು ಸಂಘ ಕಟ್ಟಿಕೊಂಡು ದೇವಾಲಯದ ಅಧಿಕಾರಕ್ಕೋಸ್ಕರ ಇನ್ನೊಂದು ಟ್ರಸ್ಟ್ನ ಅಧ್ಯಕ್ಷರ ಗುಂಪಿನ ವಿರುದ್ಧ ಸುದ್ದಿಗೋಷ್ಠಿ ನಡೆಸಿ ಆರೋಪಗಳ ಸುರಿಮಳೆಗೈದಿದ್ದಾರೆ. 18 ಲಕ್ಷ ಕೊಡಬೇಕು ಅಂತ ಕೊಡ್ತಾರೆ. ಎರಡನೇದು, ಯಾವತ್ತು ನಮ್ಮಲ್ಲಿ ಬಿಗಿಯಿಂದ ಆಯಿತು ಈ ಟ್ರಸ್ಟ್ಗೆ ದೇವಸ್ಥಾನಕ್ಕೆ ಸೇರಿದಂಥ 90 ಎಕರೆ ಜಮೀನುಗಳಿತ್ತು. ಅದರಲ್ಲಿ ಟ್ರಿಬ್ಯುನಲ್ನಲ್ಲಿ ಕೇಸುಗಳು ನಡೆದು ಒಂದು ಸ್ವಲ್ಪ ಹೋಗಿತ್ತು, ಇನ್ನೊಂದು ಸ್ವಲ್ಪ ಕೇಸುಗಳು ನಡೀತಾ ಇತ್ತು. ಇನ್ನೂ ಒಂದು 40 ಎಕರೆ ಚಿಲ್ಲರೆ 40 ಎಕರೆ ನಮ್ಮ ಸ್ವಾಧೀನದಲ್ಲೇ ಇದೆ. ಇವತ್ತಿಗೂ ಮಠದ ಹೆಸರಲ್ಲೇ ಖಾತೆ ಮಾಡಿ ಬರ್ತಾ ಇದೆ. ಅಂಥದ್ರಲ್ಲಿ ಇವರು ಯಾವಾಗ ಊರವರ ಜೊತೆ ಸೇರಿಕೊಂಡು ನಮ್ಮ ಅಪೋಸಿಷನ್ ನಮ್ಮ ಎದುರು ಗುಂಪು ಊರವ್ರು ಏನು ಮಾಡಿದ್ರು, ಒಂದೇ ಸರ್ವೆ ನಂಬರ್ನಲ್ಲಿರ್ತಕ್ಕಂಥ 12 ಎಕರೆ ಜಮೀನಲ್ಲಿ 7-8 ಜನ ಸೇರಿಕೊಂಡು ಅವರು ಉತ್ಕೊಂಡು ಬೆಳೆ ಇಡ್ತಾರೆ. ಸರಿ ಹೋದರೆ ಇವ್ರನ್ನೇ ಹೊಡೆಯೋಕ್ಕೆ ಬಂದಂತೆ ನಮ್ಮ ಹತ್ರಕ್ಕೆ ಯಾರು ಬರಲಿಲ್ಲ, ನಾವು ಯಾವುದೇ ನ್ಯಾಯಾಲಯದಲ್ಲಿ ಸೆಟ್ಲ್ ಆಗಲಿ ಅಂತ ನಾವು ನೋಡ್ಕೊಂಡು ಸಿಗ್ತಾರೆ. ಮೊನ್ನೆ ಏನಾಗಿದೆ, ಅವ್ರು ಮೀಟಿಂಗ್ ಸೇರಿದೆ, ಯಾರು ನಮ್ಮ ಎದುರು ಗುಂಪು. ಆ ಮೀಟಿಂಗಲ್ಲಿ ಸದಸ್ಯರು ಕೇಳಿದ್ದಾರೆ, ಈ ಥರ ನೀವು ಲೆಕ್ಕಗಳು ಕೊಡ್ತಾ ಇಲ್ಲ, ನೀವು ಅದನ್ನೇ ಮಾರಿರೋ ದುಡ್ಡು ಅದೆಲ್ಲ ನಿಮ್ಮ ಕೈಗೆ ಬಂದಿದೆ, ಅದು ಲೆಕ್ಕಗಳು ಕೊಡ್ತಾ ಇಲ್ಲ, ನೀವು ಲೆಕ್ಕಗಳು ಕೊಡಿ ಅಂತ ಕೇಳಿದ್ದಕ್ಕೆ ಚಿಕ್ಕಬಳ್ಳಾಪುರದ ನಗರಸಭಾ ಸದಸ್ಯರಾದಂಥ ಎ.ವಿ. ಮಂಜುನಾಥಾಚಾರ್ಯ, ಕುಡಿದ್ಬಿಟ್ಟು ನೀನೇನೋ ಮಾತಾಡಬೇಡ, ಸುಮ್ಮನೆ ಕುತ್ಕೊಳ್ಳೋ, ಅವ್ರಿಗೆ ಇವರು ಘರ್ಷಣೆಗಳಾಗಿ ಹೊಡೆದಾಟಗಳಾಗಿ ಕಂಪ್ಲೇಂಟ್ಗಳಾಗಿ ನಿಮ್ಮ ಮಾಧ್ಯಮದಲ್ಲೆಲ್ಲ ಚಾನಲ್ನಲ್ಲೂ ಬಂದಿತ್ತು, TV ಚಾನಲ್ನಲ್ಲೂ ಬಂದಿತ್ತು, ಪೇಪರ್ನಲ್ಲೂ ಬಂದಿತ್ತು, ಅದೆಲ್ಲ ನಿಮಗೆ ಗೊತ್ತೇ ಇರ್ಬೋದು. ಈ ಥರ ದುಂದಾವರ್ತಿ ಜಾಸ್ತಿ ಆಗಿಬಿಟ್ಟಿದೆ. ಇದು ಮುನ್ಸಿಪಲ್ ಆಫೀಸ್ದು ಭಾಳಷ್ಟು ಅವ್ರ ಮೇಲೆ ಪ್ರಾಪಗಂಡಗಳಿದೆ, ಕೇಸುಗಳಿದೆ, ನಡೀತಾ ಇದೆ, ಅವ್ಯವಹಾರ ಮಾಡಿದ್ದಾರೆ. ಅದೆಲ್ಲ ಗೊತ್ತಿರೋದೇ ನಿಮಗೆ, ನಮಗಿಂತ ಹೆಚ್ಚಿಗೆ ನಿಮಗೆ ಗೊತ್ತಿದೆ. ಅದ್ರ ಬಗ್ಗೆ ಅಶೋಕ್ ನಾರಾಯಣಾಚಾರ್ಯ ಲೋಕಾಯುಕ್ತಕ್ಕೆ ಬಂದಿದ್ದಕ್ಕೋಸ್ಕರ ಅವರು ಅದನ್ನು ಬಂದು ಅವ್ರ ಮೇಲೆ ಅಂಗಡಿಯಲ್ಲಿ ಗಲಾಟೆ ಮಾಡಿದ್ರು ಅವ್ರ ಹುಡುಗರು. ಅದನ್ನು ನಾವು ಕಂಪ್ಲೇಂಟ್ ಕೊಟ್ಟಿದ್ವಿ. ನಂತರ ಆ ಹುಡುಗರು ಅವರ ಒಂದು ಲೈಫ್ ಯಾಕೆ ಹಾಳಾಗೋದು, ಜೀವನ ಅವ್ರಿಗೆ ಕೆಟ್ಟ ಹೆಸರು ಬರೋದು ಬೇಡ ಈ ಸಾರಿ ಅಂತ ಸರಿ ಸಬ್ ಇನ್ಸ್ಪೆಕ್ಟರ್ ಹೇಳಿದ್ರು ಅಂತ ನಾವು ಆವತ್ತಿಗೆ ಬಿಟ್ಕೊಂಡು ಬಂದ್ವಿ. ಇದು ಒಂದು 3 ತಿಂಗಳಿಂದ ನಡೆದಿರುತ್ತೆ. ಈ ಥರ ಆಗ್ಬಿಟ್ಟು ದುಡ್ಡು ಯಾರ ಹತ್ರ ಇದೆ ಏನು ಅಂತ ಯಾರಿಗೂ ಗೊತ್ತಾಗ್ತಾ ಇಲ್ಲ. ಏನೋ ಹೊಸ ಟ್ರಸ್ಟ್ನಲ್ಲಿರೋ ಸದಸ್ಯರು, ಅವ್ರ ಸದಸ್ಯರಿಗೆ ಕೆಲವರಿಗೆ ಗೊತ್ತಿಲ್ಲ. ಈ ಥರ ಜಮೀನುಗಳು ಮಾಡ್ಕೊಳ್ಳೋಕ್ಕೋಸ್ಕರ ಜಮೀನುಗಳು ಸಿಗುತ್ತೆ ಅನ್ನೋ ಉದ್ದೇಶಕ್ಕೆ ಅವರು ಇನ್ನೊಂದು ಟ್ರಸ್ಟ್ ಮಾಡಿಕೊಂಡು ಅದು ಮುಂದಕ್ಕೆ ನಡೀತಾ ಇದೆ. ಅದು ನ್ಯಾಯಾಲಯದಲ್ಲಿದೆ. ಇನ್ನು ಸಿದ್ಧಲಿಂಗಾಚಾರಿ 20 ವರ್ಷಗಳ ಕಾಲ ಪಾಪಾಗ್ನಿ ಮಠವನ್ನು ಅಧ್ಯಕ್ಷರಾಗಿ ಆಳಿದ್ದಾರೆ. ಆದರೆ ದೇವಾಲಯದಲ್ಲಿ ವರ್ಷಕ್ಕೊಮ್ಮೆ ನಡೆಯುವ ಆರಾಧನಾ ಮಹೋತ್ಸವದಲ್ಲಿ ಲಕ್ಷಾಂತರ ರೂಪಾಯಿ ಹಣ, ದವಸ, ಧಾನ್ಯ, ಉಡುಗೊರೆ, ಹುಂಡಿಯ ಹಣ ಇದ್ಯಾವುದು ಲೆಕ್ಕಕ್ಕೆ ಇಲ್ಲವಂತೆ. ಸಿದ್ಧಲಿಂಗಾಚಾರಿ ದೇವಾಲಯದಲ್ಲಿ ಅಧ್ಯಕ್ಷರಾಗಿ ಸರ್ವಾಧಿಕಾರಿಯಾಗಿ ವರ್ತಿಸಿದ್ದಾರಂತೆ. ಮಠದ ಅಧ್ಯಕ್ಷ ಹೆಂಜರಾಚಾರಿ ಗುಂಪಿನ ವಿರುದ್ಧ ಆರೋಪಗಳಿಗೆ ಸುದ್ದಿಗೋಷ್ಠಿ ನಡೆಸಿ ತೇಪೆ ಹಚ್ಚುವ ಪ್ರತ್ಯಾರೋಪಗಳನ್ನು ಮಾಡಿದ್ದಾರೆ. ಅಲ್ಲ 30 ವರ್ಷದಿಂದ ಆಡಳಿತ ಏನು ನಡೆದಿದೆ, 30 ವರ್ಷದಿಂದ ಏನು ಆಡಳಿತ ನಡೆದಿದೆ. ನಾವು ಇಲ್ಲಿ ಎಷ್ಟು ಜನ ಮುಂದಕ್ಕೆ ಬಂದಿದ್ದೀವಿ, ಇವತ್ತು ಒಂದು ಹೆಜ್ಜೆಯನ್ನು ಮುಂದಕ್ಕೆ ಇಟ್ಟಿದ್ದೀವಿ. ಇವ್ರು ಯಾರನ್ನು ಅವರು ಹತ್ರಕ್ಕೆ ಸೇರಿಸ್ತಾ ಇರಲಿಲ್ಲ. ಮುಂಚೆ ಇದ್ದಂಥ ಟ್ರಸ್ಟ್ ಮೆಂಬರ್ಸ್ ಆಗ್ಬೋದು, ಮುಂಚೆ ಇದ್ದಂಥ ಆಡಳಿತ ಇರ್ಬೋದು, ಅವರೆಲ್ಲರೂ
ಒಂದು ಅವರ ಹೆಸರಲ್ಲಿ ಏನಿದೆ ಪ್ರೆಸಿಡೆಂಟ್ಶಿಪ್ಪು ಖಜಾನ್ಸಿ ಅವರು ಏನು ನಡ್ಕೊಂಡು ಬಂದಿದ್ರು ಇಲ್ಲಿನ 30 ವರ್ಷದವರೆಗೂ 30 ವರ್ಷಕ್ಕೂ ಒಬ್ಬರೇ ಪ್ರೆಸಿಡೆಂಟು, ಒಬ್ಬರೇ ಟ್ರೆಜರರು, ಒಬ್ಬರೇ ಸೆಕ್ರೆಟ್ರಿ. ಈಗ ಇಷ್ಟು ವರ್ಷ ಆದ್ರೂ ಇಲ್ಲಿ ನೀವು ಹೇಳ್ತಾ ಇದ್ರಲ್ಲ, ಕಳ್ತನಗಳಾಗಿರ್ಬೋದು, ಬೇರೆ ಬೇರೆ ಚಟುವಟಿಕೆಗಳಾಗಿರ್ಬೋದು, ವಿಗ್ರಹಗಳು ತೊಗೊಂಡು ಬಂದರು ಅಂತ ಹೇಳಿರೋದು, ಇವೆಲ್ಲ ನಡೆದಿದ್ದು ಹಿಂದೆ ಇದ್ದ 3 ವರ್ಷದ ಹಿಂದೆ ಇದ್ದ ಆಡಳಿತ. ಇದೆಲ್ಲ ನೋಡಿ ಬೇಸತ್ತು ಇವತ್ತು ಕಳವಾರ ಗ್ರಾಮಸ್ಥರ ಹತ್ರ ಖುದ್ದಾಗಿ ಈ ಕಮಿಟಿ ಏನಿದೆ ಎಲ್ಲರೂ ಹೋಗಿ ಮಾತಾಡಿ, ನೋಡ್ರಪ್ಪ ನೀವು ನಮ್ಮ ಜೊತೆ ಬನ್ನಿ ಅಂತ ಹೇಳಿ, ಅದರಲ್ಲಿ 3 ಜನ 4 ಜನ ಮುಖಂಡರು ಇವತ್ತು ಇವ್ರ ಜೊತೆಗೆ ಬಂದು ಅವರು ಜೊತೆಗೆ ನಿಂತು ಇವತ್ತು ಆಡಳಿತನ ಚೇಂಜ್ ಮಾಡಿದ್ದಾರೆ. ಇವತ್ತು ಆಡಳಿತ ಚೇಂಜ್ ಆಗಿದೆ, ಹೊಸ ಕಮಿಟಿ ಬಂದು 3 ವರ್ಷ ಆಗಿದೆ. ಈ ಕಮಿಟಿ ರಚನೆ ಆದಾಗಿಂದ ಯಾವತ್ತು ಲೆಕ್ಕಾಚಾರಗಳಲ್ಲಿ 0-0-0 ಯಾವಾಗ ಫಂಕ್ಷನ್ ಸ್ಟಾರ್ಟ್ ಆಗುತ್ತೆ, ಎಂಡ್ ಆಗುತ್ತೆ, ಕಲೆಕ್ಷನ್ ಆಗಿರುತ್ತೆ, 0 ಆಗೋಗುತ್ತೆ, ಯಾವತ್ತೂ 1 ರೂಪಾಯಿ ಉಳಿಕೆ ಆಗಿಲ್ಲ. ಮಾತು 100 ಹೇಳ್ಬೋದು, 1000 ಹೇಳ್ಬೋದು, ದಾಖಲೆ ಇರಬೇಕು. ಸುಮ್ಮನೆ ದಾಖಲೆ ಬೇಕು. ಇವ್ರು ಹೇಳ್ತಾರೆ ಟೆಂಡೆನ್ಸಿಯಲ್ಲಿ ಆಗೋಗ್ಬಿಟ್ಟೈತಿ ಇಷ್ಟು ಎಕರೆ ಅಂತ. ಟೆಂಡೆನ್ಸಿಯಲ್ಲಿ ಯಾವುದೇ ಕಾರಣಕ್ಕೆ ಮಾಡಕ್ ಬರಲ್ಲ. ಮಠ ಮಾನ್ಯಗಳು ಸುಪ್ರೀಂ ಕೋರ್ಟಲ್ಲಿ ಆದೇಶ ಐತೆ, ಟೆಂಡೆನ್ಸಿಯಲ್ಲಿ ಅವ್ರಿಗೆ ಹಾಕಿದ್ರು ನಮ್ಗೆ ಬರುತ್ತೆ. ಅರ್ಥ ಆಯ್ತಾ? ಅದನ್ನ ಅರ್ಥ ಮಾಡ್ಕೊಬೇಕು. ಪರವಾರ ಮಾಡೋದಕ್ಕೆ ನಮ್ಮ ಅಪ್ನಾಸ್ತಿನ ಮಾಡೋದಕ್ಕೆ ನಾವು ಅಲ್ಲಿ ಉಳ್ಕೊಳಕ್ ನಮ್ಮ ಅಪ್ನಾಸ್ತಿನ ಅದು. ಸರ್, ನಮ್ಮ ಜನಾಂಗದವರು ಎಷ್ಟು ಕಷ್ಟ ಬಿದ್ದು ಮಸ್ಕಟ್ಟು ಧೂಳ್ನ ಇದು ಮಾಡ್ಬಿಟ್ಟು ಗ್ರಾಮ್ ಬಂಗಾರ ಮಾರ್ಬಿಟ್ಟು ಆತ ಪ್ರಾಪರ್ಟಿ ಆಸ್ತಿ ಮಾಡಿರೋದು ಯಾರು ಮಾಡ್ಕೊಳಕ್ಕಾಗಲ್ಲ. ಯಾರಪ್ಪನ ಪಾಪಾಗ್ನಿ ಮಠ ಬಹಳ ಪಾಪಾಗ್ನಿ ಮಠ ಬಹಳ ವಿಶೇಷವಾದ ಜಾಗ, ಅಗ್ನಿ ಜಾಗ. ಅದ್ರಲ್ಲಿ ಯಾರು ಇವಾಗ ನಾನು ಇವಾಗ ಹೇಳ್ತಾ ಇದ್ದೀನಿ, ನಾನು ಸತ್ಯವಾಗಿ ಹೇಳ್ತಾ ಇದ್ದೀನಿ. ಇವಾಗ ತಾಕತ್ತಿದ್ರೆ ಅವ್ರಿಗೆ ನಾನು ಪ್ರಮಾಣ ಮಾಡ್ತೀನಿ. ಅದೇ ಸರ್ವೇಗಲ್ ಸ್ವಾಮಿ ದೇವಸ್ಥಾನ ನಮ್ಮ ಪಾಪಾಗ್ನಿ ಮಠದಲ್ಲಿ ಕರ್ಪೂರ ಅಣಿಸ್ತೀನಿ. ಅವ್ರು ಟೋಟಲಿ ಫ್ಯಾಮಿಲಿ ಬಂದು ಅವ್ರ ಸಿದ್ಧಾಚಾರ್ಯ ಮತ್ತು ಅಶ್ವತ್ಥಾಚಾರ್ಯ ಬಂದು ಕರ್ಪೂರ ಅಣಿಸ್ಲಿ, ನಾನೇ ಅಣಿಸ್ತೀನಿ. ಏನು ಅವ್ಯಾರ ನಾವು ಮಾಡಿಲ್ಲ ಅಂತ ಅಣಿಸ್ತೀವಿ. ಅವ್ರು ತಾಕತ್ತಿದ್ದು ಬಂದು ಅಣಿಸ್ತೀನಿ ಸರ್. ಕರ್ಪೂರ ನೀವೇ ಬನ್ನಿ, ವಿಡಿಯೋ ಒಂದಿನ ಫಿಕ್ಸ್ ಮಾಡಿ ಅವ್ರನ್ನ ಕರೀತೀವಿ, ನಾವು ಹಾರ ಹಾಕ್ಕೊಳ್ತೀವಿ. ನಾವೇನು ನಮ್ಮ ಹೊಸ ಕಮಿಟಿ ನಮ್ಮ ಜನಾಂಗದಾಗಲಿ ಯಾರೇ ಆಗಲಿ ಅವ್ಯವಹಾರ ಮಾಡಿಲ್ಲ, ಏನು ಮಾಡಿಲ್ಲ ಅಂತ ಹೇಳ್ಬಿಟ್ಟು ನಾವು ಕರ್ಪೂರ ಅಂಟಿಸ್ತೀವಿ. ಅವ್ರ ಅನ್ಸಕ್ ತಾಕತ್ತಿದ್ದ ಕೇಳಿ ಸಭೆ. ಒಟ್ಟಾರೆ ಪಾಪಾಗ್ನಿ ಮಠದ ದೇವಾಲಯ ತನ್ನದೇ ಆದ ಪ್ರಾಮುಖ್ಯತೆ ಹೊಂದಿತ್ತು. ದಿನೇ ದಿನೇ ದೇವಾಲಯಕ್ಕೆ ಲಕ್ಷಗಟ್ಟಲೆ ಆದಾಯ ಜಾಸ್ತಿ ಆಗ್ತಾ ಇದ್ದಂತೆ ಅಧಿಕಾರ ವ್ಯಾಮೋಹ ಜಾಸ್ತಿಯಾಗಿ ವಿಶ್ವಕರ್ಮ ಸಮುದಾಯದ ಮುಖಂಡರು ಮನೆಯ ಜಗಳವನ್ನು ಬೀದಿಗೆ ತಂದು ನಿಲ್ಲಿಸಿದ್ದಾರೆ. ದೇವಾಲಯಕ್ಕೆ ಇರುವ ಗೌರವವನ್ನು ಹಾಳು ಮಾಡ್ತಾ ಇದ್ದಾರೆ. ಇದರಲ್ಲಿ ಯಾರು ಕಳ್ಳರು ಯಾರು ಮಳ್ಳರು ಎಂಬುದು ಆ ದೇವರೇ ಬಲ್ಲ ಅನ್ನೋದು ಸಾರ್ವಜನಿಕರ ಮಾತಾಗಿದೆ. ಕ್ಯಾಮ್ರಾಮನ್ ಪ್ರವೀಣ್ ಜೊತೆ ಕಳವಾರ ಅರುಣ್, MMTV ನ್ಯೂಸ್, ಚಿಕ್ಕಬಳ್ಳಾಪುರ.